ಮತ್ತು ಸುಮಾರು 1,000 ಕೋಟಿ ರೂಪಾಯಿ ಕೆಲಸ ಮುಗಿಸಿ ಆ ಕಟ್ಟಡದ ಉದ್ಘಾಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹೆಚ್ಚ ಕಡಿಮೆ 2,000 ಕೋಟಿ ರೂಪಾಯಿ ಈ ಜವರಗಿರಿ ತಾಲೂಕಿನಲ್ಲಿ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪಕ್ಷದ ಸರ್ಕಾರ ನೆರವೇರಿಸಿದೆ. ಸುಮಾರು ಹತ್ರ 1,000 ಕೋಟಿ ರೂಪಾಯಿ ಫೌಂಡೇಶನ್ ಕೆಲಸದ ಆಗ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಮತ್ತು ಸುಮಾರು 1,000 ಕೋಟಿ ರೂಪಾಯಿ ಕೆಲಸ ಮುಗಿಸಿ ಆ ಕಟ್ಟಡದ ಉದ್ಘಾಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹೆಚ್ಚ ಕಡಿಮೆ 2,000 ಕೋಟಿ ರೂಪಾಯಿ ಈ ಜವರಗಿರಿ ತಾಲೂಕಿನಲ್ಲಿ ಹಾಗೂ ಬೆಡ್ರಾಮಿ ತಾಲೂಕಿನಲ್ಲಿ ಇವತ್ತು ಸರ್ಕಾರ ಖರ್ಚು ಮಾಡ್ತಾ ಇದೆ. ಇದಕ್ಕೆ ವಿಶೇಷವಾಗಿ ಆರ್ಟಿಕಲ್ 371J ಅದರ ಲಾಭ ಈ ಕಲ್ಯಾಣ ಕರ್ನಾಟಕ ಜನರಿಗೆ ಸಿಕ್ಕಿದೆ. ಇಡೀ ದೇಶದಲ್ಲಿ ಯಾರೂ ಕೂಡ ಇಂಥ ಕಾನೂನು ಇತ್ತೀಚೆಗೆ ಮಾಡಿಲ್ಲ. ಈ ಸುಮಾರು 40 ವರ್ಷದಲ್ಲಿ ಇಂಥ ಕಾನೂನು ಆಗಿದ್ದು ಕೇವಲ ಕಲಬುರಗಿ ಜನರಿಗೆ, ಕಲ್ಯಾಣ ಕರ್ನಾಟಕದವರಿಗೆ. ನಿಮ್ಮೆಲ್ಲರಿಗೆ ಸಿಗ್ತಕ್ಕಂಥ ನೌಕರಿಗಳು, ಆಫೀಸರ್ಸ್ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು, ಇದು ಎಲ್ಲನೂ ಕೂಡ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಅವರ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಈ ಭಾಗದ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಮನಸ್ಸು ಮಾಡಿ ಇಂಥ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ. ನಾನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ, ಕೆಲವೇ ವಿಷಯಗಳನ್ನ ಅವ್ರ ಗಮನಕ್ಕೆ ತರ್ತೇನೆ. ಏನು ಅಂದ್ರೆ, ಅನೇಕ ಕಡೆ ಸ್ಕೂಲ್ಗಳಿವೆ, ಆದರೆ ಶಿಕ್ಷಕರ ಕೊರತೆ ಇದೆ. ಎಲ್ಲಿವರೆಗೆ ನೀವು ಶಿಕ್ಷಕರು ಸರಿಯಾಗಿ ಕೊಡಲಿಲ್ವೋ ಅಲ್ಲಿವರೆಗೆ ಈ ಭಾಗದ ಅಭಿವೃದ್ಧಿ ಆಗೋದಿಲ್ಲ. ನಾವೆಲ್ಲರೂ ಕೊನೆ ಹಂತದಲ್ಲಿದ್ದೇವೆ. ಗುಲ್ಬರ್ಗ, ಯಾದಗಿರಿ, ರಾಯಚೂರು, ನಮ್ಮ ಬೀದರ್ ಕೊನೆ ಹಂತದಲ್ಲಿ ಯಾಕಿದ್ದೇವೆ ಅಂದ್ರೆ, ಶಾಲೆಗಳಿವೆ, ಬಿಲ್ಡಿಂಗ್ಗಳಿವೆ, ಆಫೀಸರ್ಸ್ ಇದ್ದಾರೆ, ಆದರೆ ಶಿಕ್ಷಕರೇ ಇರಲಿಲ್ಲ. ಸೈನ್ಸ್ ಟೀಚರ್ ಇಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಇಂಗ್ಲಿಷ್ ಟೀಚರ್ ಇಲ್ಲ. ಆದ್ರೆ ಹಳ್ಳಿ ಹುಡುಗರು ಓದೋದು ಹೇಗೆ? ಹಣ ಇದ್ದವರು, ದುಡ್ಡಿದ್ದವರು, ಬಂದವರು ಹೊರಗಡೆ ಸ್ಕೂಲ್ಗಳಿಗೆ ಕಳಿಸ್ತೇವೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗ ಓದ್ಬೋದು. ಅವ್ರಿಗೆ ಬೇಗನೆ ನೌಕರಿ ಸಿಗ್ತದೆ, ಅವ್ರಿಗೆ ಬೇಗನೆ ಉದ್ಯೋಗಗಳು ಸಿಗ್ತವೆ. ಆದರೆ ಹಳ್ಳಿಯಲ್ಲಿರ್ತಕ್ಕಂಥ ಜನರ ಮಕ್ಕಳು, ಅತಿ ಬಡವರು, ರೈತ ಕಾರ್ಮಿಕರು,
ಅವರಿಗೆ ಅವರ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲಕ್ಕಿಂತ ಮುಂಚೆ ಮೊದಲು ನೀವು ಈ ಟೀಚರ್ಗಳನ್ನ ಈ ಭಾಗದಲ್ಲಿ ಭರ್ತಿ ಮಾಡತಕ್ಕಂಥದ್ದು ಮಾಡಬೇಕು. ನಾನು ಮಧು ಬಂಗಾರ ಹೇಳ್ತೇನೆ, ಯಾರು ನಾನು ಮಧು ಬಂಗಾರವರು ಹೇಳ್ತೀನಿ, ಎಲ್ಲಿದ್ದೀನಿ ಮೊದಲೇ ಇಲ್ಲಿ ಸ್ಕೂಲ್ ಕೊಡೋದಕ್ಕಿಂತಲೂ ಬೇಕಾದ್ರೆ ನೀವು ಗಿಡದ ಕೆಳಗೆ ಓದಿಸಿ, ಅದು ಟೀಚರ್ಗಳು ಬೇಕು. ಟೀಚರ್ ಇಲ್ಲದೆ ಏನು ಮಾಡೋಕ್ಕಿಲ್ಲ. ದಯವಿಟ್ಟು ನೀವು ಒಂದು 10,000 ಟೀಚರ್ ಭರ್ತಿ ಮಾಡೋದಿದ್ರೆ ಮೊದಲ ಕಲ್ಯಾಣ ಕರ್ನಾಟಕದಲ್ಲಿ ಭರ್ತಿ ಮಾಡಿ, ಆಮೇಲೆ ಮೈಸೂರಿಗೆ ಹೋಗಿ, ಆಮೇಲೆ ಮಂಡ್ಯಕ್ಕೆ ಹೋಗಿ, ಆಮೇಲೆ ಬೆಂಗಳೂರಿಗೆ ಹೋಗಿ, ಬೇರೆ ಕಡೆ ಹೋಗಿ. ಈಗ ಒಂದು ಮಾತು ಹೇಳಿದ್ರು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್, ಏನಂತ, ಈ ಆರ್ಟಿಕಲ್ 371 ಬಂದ್ಮೇಲೆ ಇಲ್ಲೆಲ್ಲ ಹಣ ಬಹಳ ಬರ್ತಾ ಇದೆ. ಅದಕ್ಕಾಗಿ ನನಗೆ ಅನಿಸ್ತಾ ಇದೆ ನಾನು ಈ ಭಾಗದಾಗ ಹುಟ್ಟಬೇಕಾಗಿತ್ತು, ನನಗೂ ಅಭಿವೃದ್ಧಿ ಸಿಗ್ತಿತ್ತು. ನಮಗೆ ನೀವು ಹುಟ್ಟೋದು ಬೇಡ, ನಾವಲ್ಲಿ ಹುಟ್ಟೋದು ಬೇಡ. ನಮಗ್ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗಿದೆ, ಅದೇ ಮಾಡಿ ನಮ್ಗೆ ಬೇರೆ ಬೇಡ. ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೆರಿಕ ಬೇಡ. ನಿಮ್ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ, ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂತ ಹೇಳಿ ನಮಗೆ ವಿಶೇಷ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ದೇಶದಾಗ ಯಾರು ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು ನಮಗೆ ಮೆಜಾರಿಟಿ ಇರಲಿಲ್ಲ. ಆದರೂ ನಾನು ಎಲ್ಲರೂ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇನೆ. ಆ ಕಾನೂನಿನ ಅಡಿಯಲ್ಲಿ ನೀವು ಸೌಲಭ್ಯಗಳು ಕೊಡಿ. ಒಂದು ಯಾವುದೇ ಕಾರ್ಯಕ್ರಮ ಬಂದ್ರೆ ಮೊದಲು ಈ ಕಡೆ ಕೊಡಿ. ನೀವೇನಾಗ್ತದೆ ಅಂದ್ರೆ ಅಲ್ಲಿ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಈ ಬಫೆ ಸಿಸ್ಟಮ್ದಾಗ ಊಟ ಮಾಡ್ತಾರಲ್ಲ, ಗೊತ್ತಾ ಬಫೆ ಸಿಸ್ಟಮು? ಇಲ್ಲ, ಏನಪ್ಪ ಗೊತ್ತಿದೆ? ಬಫೆ ಸಿಸ್ಟಮ್ ಗೊತ್ತಿಲ್ಲ. ಊಟ ಮಾಡ್ತಾರಲ್ಲ, ಪಂಕ್ತಿಲಾಗಿ ಊಟ ಮಾಡೋದು ಬೇರೆ. ಬಫೆ ಸಿಸ್ಟಮ್ ಯಾರು ಮನೆಗೆ ಹೋಗ್ತಾರೋ, ಕೈ ಹಾಕ್ತಾರೋ. ಹೆಚ್ಚಾಗಿ ಏನಪ್ಪ ಅಂದ್ರೆ ಈ ನಮ್ಮ ಇದ್ರೊಳಗೆ ಬಿರಿಯಾನಿ ಫಂಕ್ಷನ್ ಇದ್ದಾಗ ಓಡ್ತಾರೆ ಜಾಸ್ತಿ. ಯಾರು ಮನೆಗೆ ಹೋಗ್ತಾರೋ ಅವ್ರಿಗೆಲ್ಲ ಚೆನ್ನಾಗಿ ಸಿಗ್ತದೆ. ಈ ಪಂಕ್ತಿರ ಕುಂತು ಊಟ ಮಾಡೋರಿಗೆ ಈಗ ಬರ್ತದೆ ಅಂತ ಕೂಡ್ತಾನ, ಅವ ಅದೇ ಕೂಡ್ತಾನೆ. ಹಂಗೆ ಇವತ್ತು ಇಲ್ಲಿನ ಜನ ಪಂಕ್ತಿಯಲ್ಲಿ ಕುಂತಾರೆ. ನೀವೆಲ್ಲ ಬಫೆ ಸಿಸ್ಟಮ್ದಾಗ ನೋಡಿ, ನಿಮ್ಮ ಬಫೆ ಸಿಸ್ಟಮ್ ಸ್ವಲ್ಪ ನಿಲ್ಲಿಸಿ ಪಂಕ್ತಿದಾಗಿದ್ದವರಿಗೆ ಎಲ್ಲ ಅಭಿವೃದ್ಧಿ ಕೆಲಸ ಕೊಟ್ಟು ಒಂದು ಹೆಸರು ಗಳಿಸ್ಬೇಕು ಅಂತ ಹೇಳಿ ನಾನು ನಿಮಗೆ ಕೇಳ್ಕೊಳ್ತೀನಿ. ಅದಕ್ಕೆ ಶಿವಕುಮಾರ್, ನೀವು ಹುಟ್ಟೋದು ಬೇಡ ನಮ್ಮ ಕಡೆ, ನಾವು ಇದ್ದಲ್ಲೇ ಚೆನ್ನಾಗಿದ್ದೇವೆ. ಅದಕ್ಕೆ ನೀವು ಏನ್ ಮಾಡಿದ್ರೆ ನಿಮಗೆ ಮಾಡಿಸ್ಕೊಂಡಂತ ಕೆಲಸ, ಮೈಸೂರಿಗೆ ಮಾಡಿಸ್ಕೊಂಡಂತ ಕೆಲಸ, ಸಿದ್ದರಾಮಯ್ಯ ಅವರ ಮತಕ್ಷೇತ್ರದಲ್ಲಿ ಆದಂತ ಕೆಲಸ, ಅಥವಾ ಅವ್ರ ಜಿಲ್ಲೆಯಲ್ಲಿ ಆದಂತ ಕೆಲಸ, ಅದ್ರದ್ದು 75% ಮಾಡಿ ನಮ್ಗೆ. ಆವಾಗ ಮಾತ್ರ ಜನ ಸಮೃದ್ಧಿ, ಸುಖ ಸಮೃದ್ಧಿ ಕಾಣ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ. ಇವತ್ತು ವಿದ್ಯಾಭ್ಯಾಸಕ್ಕೆ ನಮ್ಮ ಜನ ಮತ್ತ ಬೆಂಗಳೂರು ಹೋಗ್ಬೇಕು, ಬೇರೆ ಬೇರೆ ಕಡೆ ಹೋಗ್ತಾರೆ. ಇಲ್ಲಿ ಅನೇಕ ಕಡೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲ. ಅದಕ್ಕೆ ಜನರಿಗೆ ನಾನು ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಹಾಕ್ತಾರೆ, ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ, ಮುಂದೆ ಬರ್ತಾರೆ. ಹಾಗೇನಿಲ್ಲ, ಕನ್ನಡ ಕಲಿತು ಅನೇಕ ಜನ ಪಂಡಿತರಾಗಿ
ದೇಶದ ಮುಖ್ಯಸ್ಥರಾಗಿ ಅವರು ಇವತ್ತು ಬಂದಿದ್ದಾರೆ, ಮುಂದೆ ಬಂದಿದ್ದಾರೆ. ಸಿದ್ದರಾಮಯ್ಯ ಏನು ಕಾನ್ವೆಂಟ್ ಸ್ಕೂಲ್ಗೆ ಹೋಗಿಲ್ಲ, ಕನ್ನಡ ಸ್ಕೂಲ್ನಲ್ಲೇ ಕಲಿತು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು 2 ಸಲ ಆದರು. ಶಿವಕುಮಾರ್ ಸ್ವಲ್ಪ ಕಾನ್ವೆಂಟು ಸ್ವಲ್ಪ ಕನ್ನಡ ಎಲ್ಲರೂ ಮಿಕ್ಸ್ ಇರೋದು. ಅದಕ್ಕೆ ದಯವಿಟ್ಟು ಈ ಕಡೆ ಲಕ್ಷ್ಯ ಕೊಡ್ರಿ, ಇಲ್ಲದ್ರೆ ತೊಂದರೆ ಆಗ್ತದೆ. ನಾನೇನು ಜನರಿಗೆ ಪ್ರಚೋದನೆ ಮಾಡಕ್ ಬಂದಿಲ್ಲ ದಿಲ್ಲಿಯಿಂದ. ನಾನು ಜನರ ಪರವಾಗಿ ನಿಮ್ಮನ್ನ ಮನವಿ ಮಾಡಿಕೊಳ್ಳಕ್ ಬಂದಿದ್ದೇನೆ ಹೊರತಾಗಿ ಪ್ರಚೋದನೆ ಮಾಡ. ವಿಶೇಷವಾಗಿ ಬಂಧುಗಳೇ, ಇದು ಒಂದು ಹಂತ. ಈ ಭಾಗದಲ್ಲಿ ಏನಾಗಬೇಕು ಏನಿಲ್ಲ ಅವ್ರ ಬಲ್ಲೆಲ್ಲ ಒಳ್ಳೆ ಮ್ಯಾಪ್ ಇದೆ, ಒಳ್ಳೆ ಸ್ಕೀಮ್ಗಳಿವೆ, ಅವರು ಮಾಡ್ತಾರೆ ಅಂತ ಹೇಳಿ ನಾನು ನಂಬಿದ್ದೀನಿ. ಎರಡನೇ ನನಗೆ ಬಹಳ ಇವತ್ತು ದುಃಖ ಆಗಿದ್ದು, ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆ ತಗದು ಇವತ್ತು ಯಾವುದೋ ಶ್ರೀರಾಮಜಿ ಯಾವ ರಾಮಜಿ ಶ್ರೀರಾಮಜಿ ನಮ್ಮ ಕಡೆ ಶರಣೋ ಅಂತಾರೆ ಅಂತಾರಲ್ಲ, ಈ ಶ್ರೀರಾಮಜಿ ಅಂತ ತಂದು ಬಡವರ ಅಧಿಕಾರವನ್ನ ಹಕ್ಕುಗಳನ್ನ ಮೊದಲುಗೊಳಿಸೋಕೆ ಮೋದಿ ಅವರು ಮಾಡುವಂತ ಇದು ಒಂದು ಗೊತ್ತು ತಪ್ಪು ಅಂತಕ್ಕಂಥ ಮಾತನ್ನ ನಾನು ಹೇಳಾಕಿಲ್ಲ ಇಲ್ಲಿದ್ದೀನಿ. ಅದೇ ಏನು ಬಡವರಿಗಾಗಿ, ಏನು ಬಡವರು ಬ್ಯಾಸಗಿ ಕಾಲದಲ್ಲಿ ಯಾವಾಗ ಸುದ್ದಿ ಇರೋದಿಲ್ಲ ಅಥವಾ ಯಾವಾಗ ಕೆಲಸ ಸಿಗೋದಿಲ್ಲ, ಆ ಸಂದರ್ಭದಲ್ಲಿ ನರೇಗಾ ಯೋಜನೆ ಇರಲಿ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಕಾನೂನು ತಂದು, ನಮ್ಮ ಮನಮೋಹನ್ ಸಿಂಗ್ ಅವರು ಅದರ ಆಚರಣೆಯಲ್ಲಿ ತಂದು ಇವತ್ತು ಬಡವರ ಹೊಟ್ಟೆಯನ್ನು ತುಂಬಿಸಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಅವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಮೋದಿ ಮಾಡಿದ್ದಾರೆ. ಇಂಥವ್ರು ಬಡವರ ಬಗ್ಗೆ ಮಾತಾಡ್ತಾರೆ, ನೀವೆಲ್ಲ ಕೈ ಮುಟ್ಕೊಂಡು ಕೂತೀರಿ. ಎಲ್ಲಿ ನಾನು ನೋಡಿಲ್ಲ, ಯಾವ ರಸ್ತೆ ಮೇಲೂ ಕೂಡ ಪ್ರತಿಭಟನೆ ಇಲ್ಲ, ಯಾವ ಲೀಡರ್ಸ್ ಪ್ರತಿಭಟನೆ ಮಾಡಲ್ಲ, ಯಾವ ನಾಯಕರು ಇದ್ರ ಬಗ್ಗೆ ಹೇಳಿಕೆ ಕೊಡಲ್ಲ. ಅದರ ಅರ್ಥ ನಿಮ್ಮ ಹೊಟ್ಟೆ ತುಂಬಿದೆ. ಅರೆ ಅತಿ ಬಡವರಿಗೆ ಅದು ಸಾಲವಿಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಮತ್ತೆ 5 ಕೆಜಿ ಹೆಚ್ಚಿಗೆ ಕೊಟ್ಟು 5 ಹೆಚ್ಚಿಗೆ ಕೊಟ್ಟು ಈ ಕೆಲಸ ಅನ್ನಭಾಗ್ಯದ ಕೆಲಸವನ್ನು ಮಾಡಿ. ಅಂದ್ರೆ ನಾವೇನು ಗ್ಯಾರಂಟಿಗಳು ಮಾಡಿದ್ದೇವೆ, ಆ ಗ್ಯಾರಂಟಿಗಳು ಸಂವಿಧಾನ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಸಂವಿಧಾನದಾಗ ಏನು ಹಾಕಿದ್ರು, ಅದರಲ್ಲಿ ಹೇಳಿದ್ದಾರೆ ಬಡವರಿಗೆ ಇಂತಿಂತ ಕಾರ್ಯಕ್ರಮಗಳು ಆಗಬೇಕು. ಆ ಕಾರ್ಯಕ್ರಮಗಳನ್ನೇ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರು ಆಚರಣೆ ತಂದು, ನರೇಗಾ ತಂದು, ಆಮೇಲೆ ಆ ಭದ್ರತೆ ಕಾನೂನು ತಂದರು, ಸ್ಕೂಲ್ಗಳಿಗೆ ಕಡ್ಡಾಯವಾದಂತಹ ಸ್ಕೂಲ್ಗಳಾಗಬೇಕು, ಹೆಲ್ತ್ ಪ್ರೋಗ್ರಾಮ್ ತಂದರು. ಇವೆಲ್ಲ ನಾವು ತಂದು ಜನರ ಅಧಿಕಾರವನ್ನ ಅವರಿಗೆ ಅಧಿಕಾರ ಕೊಟ್ಟು ಅವ್ರಿಗೆ ಮಜಬೂತ್ ಮಾಡಬೇಕಂದ್ರೆ ಮೋದಿ ಅವರು ಇವತ್ತು ಆದಷ್ಟು ಕಸ್ಕೊಂಡು ತಿಂತಾರೆ. ಇದಕ್ಕೆ ಹುಷಾರಾಗಿರ್ಬೇಕು. ನೀವು ಯಾವುದೇ ಪ್ರಸಂಗ ಬರ್ತಿ, ನೀವು ಯುದ್ಧಕ್ಕೆ ತಯಾರಾಗಬೇಕು, ಇದನ್ನ ಉಳಿಸಕ್ಕೆ ತಯಾರಾಗಬೇಕು. ಈ ಕಾನೂನನ್ನ ಉಳಿಸಿ ದೇಶದ ಬಡಜನರಿಗೆ ಹಿತಕ್ಕಾಗಿ ನೀವು ಹೋರಾಟ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಕೇಳ್ಕೊಂಡೆ.
ಬಂಧುಗಳೇ, ಒಂದು ಕಾನೂನು ಇವತ್ತು ಕೇಂದ್ರ ಸರ್ಕಾರ ಹಾಕ್ತಾ ಇದೆ. ಮೊದಲು ನಿಮ್ಗೆ ಗೊತ್ತಿದೆ 90% ಕೇಂದ್ರ ಸರ್ಕಾರ ಕೊಡ್ತಿತ್ತು ನಮ್ಮ ಕಾಲದಲ್ಲಿ. ಈಗ 10% ರಾಜ್ಯ ಸರ್ಕಾರ ಕೊಡ್ತಿತ್ತು. ಈಗ ಮೋದಿ ಅವರು ಮಾಡಿದ್ದು 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ. ಇದು ಯಾವ ನ್ಯಾಯ? ಅಂದ್ರೆ 40% ದುಡ್ಡು ಈಗ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರು, ಇವರು ಕ್ಯಾಬಿನೆಟ್ ಮಂತ್ರಿ ಎಲ್ಲರೂ ಸೇರಿ 40% ಭರ್ತಿ ಮಾಡಬೇಕು. ಅಂದ್ರೆ ಮೊದಲಿನ ಸರ್ಕಾರ ಸರಿಯಿತ್ತು, ಆ ಪ್ರೋಗ್ರಾಮ್ ಸರಿನೋ ಈ ಪ್ರೋಗ್ರಾಮ್ ಸರಿನೋ ನೀವು ಹೇಳಿ. ನಿಮ್ಗೆ ಇನ್ನೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಬಹಳ ಕಷ್ಟಪಟ್ಟು ನಾವೆಲ್ಲ ತಂದು ಕೊಟ್ಟಿದ್ದೇವೆ. ಬಹಳ ಜನರಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ಅದೇ ರೀತಿಯಾಗಿ ಆಹಾರ ಧಾನ್ಯದ ಬಗ್ಗೆ ನಾನು ನಿಮ್ಗೊಂದು ಮಾತು ಹೇಳ್ತೇನೆ. ಮೋದಿ ಅವರಿಗೆ ನಾನು ಒಂದೇ ಮಾಡಿಲ್ಲ. ಈ ಬರೇ 60, 40 ಇದು ಒಂದೇ ಅಲ್ಲ. ಅವ್ರು ಇನ್ನೇನ್ ಮಾಡಿದ್ದಾರೆ, ಮೊದಲೇನಿತ್ತು ಯಾವ್ಯಾವ ಪಂಚಾಯತ್ನಲ್ಲಿ ಕೆಲಸಗಳನ್ನ ತಗೊಳ್ಬೇಕು, ಆ ಕೆಲಸ ಅಲ್ಲಿನ ಪಂಚಾಯತಿನವರು ಆಯ್ಕೆ ಮಾಡ್ತಿದ್ರು, ಅವ್ರು ಆರಿಸ್ತಿದ್ರು. ಆ ಕೆಲಸಗಳನ್ನು ತೆಗೆದುಕೊಂಡವರು ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್ ಮಾಡ್ತಿದ್ರು. ಈಗ ಕೇಂದ್ರದಿಂದ ಡೈರೆಕ್ಷನ್ ಕೊಡ್ತಾರೆ, ನೀವು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು. ಅಂದ್ರೆ ನಮ್ಮ ಸ್ವಾತಂತ್ರ್ಯಕ್ಕೂ ಕಳ್ಕೊಂಡೇವೆ ನಾವು. ನಮಗೇನು ಸಿಗಬೇಕಾಗಿತ್ತು, ನಾವೇನು ಇಂಥ ಪಂಚಾಯತಿಗೆ ಬಾವಿ ಕೊಡ್ಬೇಕು, ಇಂಥ ಪಂಚಾಯತಿಗೆ ಸ್ಕೂಲ್ ಮಾಡಬೇಕು, ಇಂಥ ಪಂಚಾಯತಿ ಕಮ್ಯುನಿಟಿ ಹಾಲ್ ಮಾಡಿ, ಈ ಹಕ್ಕನ್ನ ಆರಿಸ್ತಕ್ಕಂಥದ್ದು ನಮ್ಮದಾಗಿದೆ ಪಂಚಾಯತ್ ಅವರು. ಈಗ ಅದನ್ನ ತೆಗೆದುಕೊಂಡು ಮೋದಿಯರಿಂದ ಆರ್ಡರ್ ಕೊಡ್ತಾರೆ ಡೆಲ್ಲಿಯಿಂದ. ಆವಾಗ ಮಾತ್ರ ಇಲ್ಲಿ ಯಾವ ಪಂಚಾಯತ್, ಯಾವ ಜಿಲ್ಲೆಯಲ್ಲಿ ಯಾವ ಕೆಲಸ ತಗೊಳ್ಬೇಕು ಅಂತಕ್ಕಂಥದ್ದು ಅವರು ಹೇಳ್ತಾರೆ. ಇದು ಬೇಕಾ ನಿಮಗೆ? ಬೇಕಂದ್ರೆ ಸ್ವಲ್ಪ ಬಾಯಿ ಬಿಡಿ. ಇಂಥದೆಲ್ಲ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಆದರೂ ಕೂಡ ಜನ ಏನು ತಪ್ಪಿಲ್ಲ. ಇಲ್ಲಿ ನಿಮ್ಮಲ್ಲಿ ಸಾವಿರಾರು ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕೆ ಬಂದಿದೆ, ಅದು ಕಸ್ಕೊಂಡು ಬಿಟ್ಟ. ಮತ್ತು ಇದು ಅಲ್ಲದೆ ನಮ್ಮ ಹೆಣ್ಣುಮಕ್ಕಳು ಏನು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿದ್ರು, ಆ ಕೆಲಸನೂ ಕೂಡ ನಿಲ್ಲಿಸ್ತಕ್ಕಂಥ ಒಂದಲ್ಲ ಎರಡಲ್ಲ ಇಂಥವು ಅನೇಕ ಮಾಡ್ತಾ ಇದ್ದಾರೆ. ಮತ್ತಿದು ನೀವೇ ಪುಕ್ಸಟೆ ಕೊಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಆರ್ಟಿಕಲ್ 41 ಅದರಲ್ಲಿ ನಮೂದು ಮಾಡಿದೆ, ಬಡವರಿಗಾಗಿ ಇಂಥ ಕೆಲಸಗಳು ಮಾಡಬೇಕು ಅಂತ ಹೇಳಿ. ಅದರ ಪ್ರಕಾರ ಇವತ್ತು ಜವಾಹರ್ಲಾಲ್ ನೆಹರು ಅವರು ಹೇಳಿದ ಪ್ರಕಾರ, ಅಂಬೇಡ್ಕರ್ ಅವರು ಹೇಳಿದ ಪ್ರಕಾರ ಈ ಕೆಲಸಗಳು ನಡೆದಿವೆ. ನೀವೇನು ಮಾಡಿರಿ, ನಿಮಗೇನು ಉಪಕಾರ ಇಲ್ಲ. ಆದರೂ ತುಳಿತಕ್ಕಂಥ ಕೆಲಸ ಮೋದಿ ಅವರು ಅವ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತಿಲ್ಲ ನಾಳೆ ಅವರು ಪಶ್ಚಾತ್ತಾಪ ಪಡಿಬೇಕಾಗಿದೆ. ಅದೇ ರೀತಿಯಾಗಿ ರೈತರ ಕಾನೂನು, ಕೆಟ್ಟ ಕಾನೂನುಗಳು 3 ತಂದ್ರು. ಆ ಕೆಟ್ಟ ಕಾನೂನು ತರಬೇಡಿ ಅಂತ ನಾವು ಹೇಳಿದ್ದೇವೆ, ಅವಾಗ ಕೇಳಲಿಲ್ಲ. ಕೊನೆ ಜನ ಎಲ್ಲ ಎಂಪಿಗಳು, ರೈತರು ಎಲ್ಲರೂ ತಂದೆ ಎದ್ದ ಮೇಲೆ 700 ಜನ ಸತ್ತ ಮೇಲೆ ಮೋದಿ ಎಚ್ಚರಾಗಿ ಈಗ ಅದು ವಾಪಸ್ ತಗೊಂಡು. ಇದೇ ಪರಿಸ್ಥಿತಿ ಮನ್ರೇಗಾ ಕಾನೂನು ಬರ್ತದೆ. ಅದಕ್ಕಾಗಿ ನಾನು ಹೇಳ್ತೇನೆ,
ಮೋದಿ ಅವರೇ ಬೇಗನೆ ಈ ಕಾನೂನು ವಾಪಸ್ ತಗೊಳ್ಳಿ, ಜನರಿಗೆ ಅವರಿಗೆಲ್ಲರಿಗೂ ಕೂಡ ಯಥಾ ಪ್ರಕಾರ ನೀವು ಕೆಲಸ ಕೊಡಿ ಅಂತ ಹೇಳಿ ನಾನು ವಿಶೇಷವಾಗಿ ಮುಂದೆ ಇನ್ನೊಂದು ಮಾತು ಹೇಳಬೇಕಾಗಿದ್ರೆ, ಈ ಮೋದಿ ಸರ್ಕಾರ ಬಂದ ಮೇಲೆ ಬಡವರ ಮೇಲೆ ಹೆಚ್ಚಿನ ಪ್ರಹಾರ ಆಗ್ತದೆ. ನಾ ಏನಾರ ಹೇಳಿದ್ರೆ ನೀವು ಕಲ್ತೀರಿ, ಇಲ್ಲ ನಾ ಹೊರಗೆ ಹೋದ್ಮೇಲೆ ನೀವು ನನಗೆ ಬೈತೀರೋ ಏನೋ ಗೊತ್ತಿಲ್ಲ. ಮೋದಿ ಅವ್ರು ಏನ್ ಮಾಡ್ಲಾಗ್ತದೆ, ಬಡವರಿಗಾಗಿ ಯಾವ ಕಾರ್ಖಾನೆಗಳು ತಂದಾರ ಹೇಳಿ. ನೇರು ಅವರಿದ್ದಾಗ ದೊಡ್ಡ ದೊಡ್ಡ HMT, HAL, PL, HAL, ದೊಡ್ಡ ದೊಡ್ಡ ರೈಲ್ವೆ ಪ್ರಾಜೆಕ್ಟ್, ನೀರಾವರಿ ಪ್ರಾಜೆಕ್ಟ್, ಹಾಲಿನ ಪ್ರಾಜೆಕ್ಟ್ ಇವೆಲ್ಲ ತಂದರು. ಮೋದಿ ಅವರು ಏನ್ ಮಾಡಿದ್ರು, ಎಲ್ಲ ಹಳೆ ಗುಡಿ ಗುಂಡಾರಗಳಿಗೆ ಅಡ್ಡಾಡ್ತಾರೆ. ಒಂದ್ ಕಡೆ ಹೋಗಿ ಗಂಟಿ ಬಾರಿಸ್ತಾನೆ, ಒಂದ್ ಕಡೆ ಹೋಗಿ ಗುಡಿಕೆರೋದ್ರೆ ಅದು ಬಾರಿಸ್ತಾನೆ. ಅದೇ ಯಾವುದೇ ಒಂದು ದೇವರ ಪ್ರಸನ್ನ ಆಗ್ಬೇಕಾದ್ರೆ ನಿಮಗೆ ಕೆಲಸದಲ್ಲಿಂದ ಪ್ರಸನ್ನ ಆಗ್ತಾನೆ ಹೊರತಾಗಿ ನಿಮ್ ಗುಡುಗುಡಿಕೆರನ್ನ ನೀವು ಬಾರಿಸಿದ್ರೆ ಅದರಿಂದ ಪ್ರಸನ್ನ, ಅದರಿಂದ ದೇವರ ಪ್ರಸನ್ನ ಆಗ್ತಾರ. ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ. ನೀವು ಕಾಯಕ ಮಾಡಿದ್ರೆ ನಿಮ್ಗೆ ಕೈಲಾಸ ಇರ್ಬೇಕು. ನೀವು ಮುಂಜಾನೆ ಸಂಗೀತಾನೆ ಹೀಗೆ ಯಾವುದಾದ್ರು ಈ ಕಡೆ ಒಂದು ಕೇಳುವ ಒಂದು ಇದು ಆಗ್ತದೆ, ಈ ಕಡೆ ಒಂದು ಉಪಯೋಗ ಮಾಡ್ಕೊಂಡು ಜನರಿಗೆ ತೋರ್ಸಕ್ಕೆ ಎಲ್ಲ ಕಡೆ ಹೇಳಕ್ಕೆ ಆ ಸಂವಿಧಾನ ಇತ್ತಂದ್ರೆ ಅದು ತೆಗೆದು ಅದೇ ಸಂವಿಧಾನ ಕೊನೆಯನ್ನು ಮಾಡೋದು. ಅದಕ್ಕೆ ಇಂಥ ಜನರ ಸಹವಾಸ ನಮಗೆ ಸಿಕ್ಕಿದೆ. ಅದಕ್ಕೆ ನಾನು ಒಂದು ಮಾತು ಹೇಳ್ತೇನೆ, ಎಲ್ಲಿವರೆಗೆ ನೀವು ಒಕ್ಕಟ್ಟಾಗಿ ಈ ಜನರಿಗೆ ಬುದ್ಧಿ ಕಲಿಸಂಗಿಲ್ಲ ಅಲ್ಲಿವರೆಗೆ ಎಲ್ಲ ಕಾನೂನುಗಳು ದೇಶದ ಸಂವಿಧಾನವನ್ನು ಹೋಗ್ಬಿಡ್ತದೆ ಅಂತಕ್ಕಂಥದ್ದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೊನೆಯದಾಗಿ ಹೇಳ್ತೀನಿ, ಬಹಳ ಜನರಿಗೆ ಇನ್ನೂ ಇದು ಕಟ್ಟು ಬಿದ್ದಿಲ್ಲ ಅವರ ಮಾಡತಕ್ಕಂಥ ಕೆಲಸ. ಸಂವಿಧಾನ ಹೋಯ್ತು ಈ ದೇಶದಲ್ಲಿ, ನಿಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಮೋದಿ. ಸಂವಿಧಾನ ಹಕ್ಕನ್ನು ನೀವು ಇಟ್ಕೊಳ್ಳಿ. ದೊಡ್ಡ ದೊಡ್ಡ ಕಾರ್ಖಾನೆಗಳು ತೆಗೆದು ನೀವೇ ಮಾಡಿದ್ರಿ, ಒಂದು ಕಾರ್ಖಾನೆ ಇಲ್ಲ. ಬಡ ದೇವರ ಹೆಸರು ಮೇಲೆ ಲೂಟಿ, ಧರ್ಮದ ಹೆಸರು ಮೇಲೆ ಲೂಟಿ. ಅದೇ ಧರ್ಮಗಳು ದೇವರುಗಳು ಜನರ ಕಲ್ಯಾಣಕ್ಕಾಗಿ ಹುಟ್ಟಿದ್ದಾರೆ, ಮನುಷ್ಯನ ಕಲ್ಯಾಣಕ್ಕಾಗಿ ಇವೆ. ಆದರೆ ಇವನು ಹೆಸರಿನ ಮೇಲೆ ಓಟಿ ಕಳಿಸ್ತಾರೆ. ವೋಟಿಂಗ್ ಸಲುವಾಗಿ ರಾಮ ಮಂದಿರ ಕಟ್ಟಿದ್ದೇನೆ ಅಂತ ಹೇಳಿ ವೋಟಿಂಗ್ ಸೋಮನಾಥ್ ಮಂದಿರಿಗೆ 1000 ವರ್ಷ ಆಯ್ತು. ಈಗ 500 ವರ್ಷ ಯಾಕೆ ಬಂದಿಲ್ಲ ನನಗೆ ಬಂದಿಲ್ಲ, 600 ವರ್ಷ ಯಾಕೆ ಬರಲಿಲ್ಲ, 700 ವರ್ಷ ಯಾಕೆ ಬರಲಿಲ್ಲ, 800 ವರ್ಷ ಯಾಕೆ ಬರಲಿಲ್ಲ, 900 ವರ್ಷ ಯಾಕೆ ಬರಲಿಲ್ಲ, ಇತ್ತೀಚೆಗೆ ಯಾಕೆ ಬರಲಿಲ್ಲ? ಈಗ ಯಾಕಂದ್ರೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅದು ಆಸಾಮ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಅದು ತಮಿಳುನಾಡು ಇರ್ಬೋದು, ಆಮೇಲೆ ನಮ್ಮ ಪಾಂಡಿಚೇರಿ ಇರ್ಬೋದು. ಈ ಚುನಾವಣೆಗಳಿಗೆ ಒಂದು ಮಹತ್ವ ಕೊಟ್ಟು ಜನರ ಮನಸ್ಸನ್ನು ಒಲಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ, ಇದು ಕಲ್ಯಾಣ ಕರ್ನಾಟಕ, ಇದು ಗುಜರಾತ್ ಅಲ್ಲ, ಅಥವಾ ಇದು ಬೇರೆ ಜಿಲ್ಲೆ ಅಲ್ಲ, ಬೇರೆ ರಾಜ್ಯ ಅಲ್ಲ. ಕಲ್ಯಾಣ ಕ್ರಾಂತಿ ಮಾಡಿದಂತ ಬಸವೇಶ್ವರನ ಮೂರು ಇವು ಎಲ್ಲರಿಗೆ ಸರಿ ಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಇಲ್ಲಿ ಹುಟ್ಟುದಂಥದ್ದು. ಈ ತತ್ವಗಳನ್ನ ಇಲ್ಲಿ
ಈ ನೆಲದಲ್ಲಿ ಎದ್ದಂತ ತತ್ವಗಳು ನಿಮ್ಮಲ್ಲಿ ಏನ್ರಿ? ಇದು ಎಲ್ಲ ನೀವು ಎಲ್ಲ ಕಡೆ ಅಪಪ್ರಚಾರ ಮಾಡೋದು, ಹಿಂದೂ ಮುಸ್ಲಿಂ ಜಗಳ ಹಚ್ಚಿಬಿಡೋದು, ಸಿಖ್ರಿಗೆ ಹಿಂದೂಗಳಿಗೆ ಜಗಳ ಹಚ್ಚಿಬಿಡೋದು, ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಚಿ ನೀವು ಈ ಕೆಲಸವನ್ನು ಮಾಡಿದ್ದೀರಿ. ಅದಕ್ಕಾಗಿ ನಾನು ಕೊನೆ ಮಾತಿನಲ್ಲಿ ಇಷ್ಟ ಹೇಳ್ತೀನಿ, ನೀವು ಒಕ್ಕಟ್ಟಾಗಿ ಒಂದಾಗಿರಿ. ಈ ನಮ್ಮ ಭಾಗ ಸಮಾನತೆಗೆ ಹೆಸರಾದಂಥ ಭಾಗ. ಅದು ದಯವಿಟ್ಟು ತಾವೆಲ್ಲರೂ ಕೂಡ ಒಂದಾಗಿ ಈ ರಾಜ್ಯಕ್ಕೆ ಮುಂದೆ ತರಬೇಕು, ಈ ಭಾಗಕ್ಕೆ ಮುಂದೆ ತರಬೇಕು ಅಂತ ಹೇಳಿ ನಿಮಗೆ ಕೈ ತೋರಿಸಿ ನಮಸ್ಕಾರ ಮಾಡಿ ನಾನು 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್. ಏನು ಊಟ ಗೀಟ ಮಾಡಿ ಬಂದಿಲ್ಲ ನಾನು. ಜೈ